ಸುಜಾತಾ ಭಟ್ರಿಂದ ವಸಂತಿ ಫೋಟೋ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ತನಿಖೆ ಮಾಡೋದಕ್ಕೆ ವಸಂತಿ ಸಹೋದರ ಆಗ್ರಹಿಸಿದ್ದಾರೆ. ಶೀಘ್ರವೇ ವಿರಾಜಪೇಟೆಗೆ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಡೋ ಸಾಧ್ಯತೆ ಇದೆ. ಸುಜಾತಾ ಭಟ್ ಸೇರಿ ಹಲವರನ್ನ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಈ ವಸಂತಿ ಅವರ ಸಹೋದರ ದಾಖಲೆಗಳನ್ನ ಸಂಗ್ರಹಿಸಿ ಆ ದಾಖಲೆಗಳನ್ನು ಆಧರಿಸಿ ಮುಂದಿನ ವಿಚಾರಣೆಗೆ ಸಿದ್ದತೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರು ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ನಂತರ ನನ್ನ ಮಗಳು ಅಲ್ಲ ಅಂತ ಸುಳ್ಳು ಹೇಳಿದಂತ ಅವರೇ ಒಪ್ಕೊಂಡ್ರು. ಆದರೆ ಅವರ ಮೇಲೆ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿ ವಾಸಂತಿ ಅವರ ಸಹೋದರ ವಿಜಯ್ ಅವರು ಆರೋಪ ಮಾಡ್ತಿದ್ದಾರೆ. ಯಾಕಂದ್ರೆ ಇದುವರೆಗೂ ಕೂಡ ಅವರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಮ ಎಸ್ಐಟಿ ಅವರು ತೆಗೆದುಕೊಂಡಿಲ್ಲ ಅಂತ ಹೇಳುವಂತದ್ದು. ಯಾಕಂದ್ರೆ ನಮ್ಮ ಸಹೋದರಿ ಫೋಟೋವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂತ ಆರೋಪ ಮಾಡ್ತಾ ಇದ್ದಾರೆ. ಇದುವರೆಗೂ ಎಸ್ಐಟಿ ಅವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಂತ ಅವರು ಹೇಳ್ತಿರುವಂತದ್ದು. ಆದ್ರಿಂದ ಈಗೆಲ್ಲ ದಾಖಲೆಗಳನ್ನು ನಾವು ಸಿದ್ದತೆ ಮಾಡ್ಕೊಂಡು ಆ ದಾಖಲೆ ಎಲ್ಲ ತೆಗೆದುಕೊಂಡಾಗ ಎಸ್ಐಟಿ ಅವರಿಗೆ ಕೊಡ್ತೇನೆ, ನಾನು ಕೂಡ ಎಸ್ಐಟಿ ಹೋಗಿ ದೂರು ದಾಖಲು ಮಾಡ್ತೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಂಗಿಯ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಅವ್ರು ಹೇಳ್ತಿರುವಂತದ್ದು. ಅವರು ಒಂದು ವೇಳೆ ಮರ್ಡರ್ ಆಗಿರಬಹುದು ಅಂತ ಹೇಳುವಂತ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರ ಬಾಡಿಯನ್ನು ಕೊಳೆತ ಸ್ಥಿತಿಯಲ್ಲಿ ನದಿಯಲ್ಲಿ ಪತ್ತೆಯಾಗಿರುವಂತದ್ದು. ಇದು ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದ್ರಿಂದ ಅದನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಂತ ಹೇಳುವಂತದ್ದು ಅವರ ಆಗ್ರಹ ಆಗಿದೆ. ಜೊತೆಗೆ ಎಸ್ಐಟಿ ಅವರು ಕೆಲವು ದಿನಗಳಲ್ಲಿ ವಿರಾಜಪೇಟೆ ಕೂಡ ಬರ್ತಾ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿಂದ ಕೂಡ ದಾಖಲೆಗಳನ್ನು ನಾವು ಸಂಗ್ರಹ ಮಾಡಬೇಕಾಗಿದೆ. ಅದರಿಂದ ಇಲ್ಲೇ ಪೊಲೀಸರು ಇವರ ಹತ್ರ ಯುಡಿಆರ್ ನಂಬರ್ ಕೂಡ ತೆಗೆದುಕೊಂಡಿದ್ದಾರೆ. ಅವರು ಕೂಡ ದಾಖಲೆಗಳನ್ನು ಸರಿಪಡಿಸಿಕೊಳ್ತಿದ್ದಾರೆ. ಎಸ್ಐಟಿ ಅವರು ಪೊಲೀಸ್ ಠಾಣೆಗೆ ಬಂದು ದಾಖಲೆಗಳನ್ನು ಸಂಗ್ರಹ ಮಾಡ್ತಾರೆ. ಅದೇ ಸಂದರ್ಭ ಇವರನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಆದರೆ ಒಂದು ವೇಳೆ ಕರೆಯದಿದ್ರೂ ಕೂಡ ಇವರೇ ಹೋಗಿ ದೂರು ದಾಖಲು ಮಾಡಿ. ಸುಜಾತಾ ಭಟ್ರಿಂದ ವಸಂತಿ ಫೋಟೋ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ತನಿಖೆ ಮಾಡೋದಕ್ಕೆ ವಸಂತಿ ಸಹೋದರ ಆಗ್ರಹಿಸಿದ್ದಾರೆ. ಶೀಘ್ರವೇ ವಿರಾಜಪೇಟೆಗೆ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಡೋ ಸಾಧ್ಯತೆ ಇದೆ. ಸುಜಾತಾ ಭಟ್ ಸೇರಿ ಹಲವರನ್ನ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಈ ವಸಂತಿ ಅವರ ಸಹೋದರ ದಾಖಲೆಗಳನ್ನ ಸಂಗ್ರಹಿಸಿ ಆ ದಾಖಲೆಗಳನ್ನು ಆಧರಿಸಿ ಮುಂದಿನ ವಿಚಾರಣೆಗೆ ಸಿದ್ದತೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರು ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ನಂತರ ನನ್ನ ಮಗಳು ಅಲ್ಲ ಅಂತ ಸುಳ್ಳು ಹೇಳಿದಂತ ಅವರೇ ಒಪ್ಕೊಂಡ್ರು. ಆದರೆ ಅವರ ಮೇಲೆ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿ ವಾಸಂತಿ ಅವರ ಸಹೋದರ ವಿಜಯ್ ಅವರು ಆರೋಪ ಮಾಡ್ತಿದ್ದಾರೆ. ಯಾಕಂದ್ರೆ ಇದುವರೆಗೂ ಕೂಡ ಅವರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಮ ಎಸ್ಐಟಿ ಅವರು ತೆಗೆದುಕೊಂಡಿಲ್ಲ ಅಂತ ಹೇಳುವಂತದ್ದು. ಯಾಕಂದ್ರೆ ನಮ್ಮ ಸಹೋದರಿ ಫೋಟೋವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂತ ಆರೋಪ ಮಾಡ್ತಾ ಇದ್ದಾರೆ. ಇದುವರೆಗೂ ಎಸ್ಐಟಿ ಅವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಂತ ಅವರು ಹೇಳ್ತಿರುವಂತದ್ದು. ಆದ್ರಿಂದ ಈಗೆಲ್ಲ ದಾಖಲೆಗಳನ್ನು ನಾವು ಸಿದ್ದತೆ ಮಾಡ್ಕೊಂಡು ಆ ದಾಖಲೆ ಎಲ್ಲ ತೆಗೆದುಕೊಂಡಾಗ ಎಸ್ಐಟಿ ಅವರಿಗೆ ಕೊಡ್ತೇನೆ, ನಾನು ಕೂಡ ಎಸ್ಐಟಿ ಹೋಗಿ ದೂರು ದಾಖಲು ಮಾಡ್ತೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಂಗಿಯ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಅವ್ರು ಹೇಳ್ತಿರುವಂತದ್ದು. ಅವರು ಒಂದು ವೇಳೆ ಮರ್ಡರ್ ಆಗಿರಬಹುದು ಅಂತ ಹೇಳುವಂತ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರ ಬಾಡಿಯನ್ನು ಕೊಳೆತ ಸ್ಥಿತಿಯಲ್ಲಿ ನದಿಯಲ್ಲಿ ಪತ್ತೆಯಾಗಿರುವಂತದ್ದು. ಇದು ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದ್ರಿಂದ ಅದನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಂತ ಹೇಳುವಂತದ್ದು ಅವರ ಆಗ್ರಹ ಆಗಿದೆ. ಜೊತೆಗೆ ಎಸ್ಐಟಿ ಅವರು ಕೆಲವು ದಿನಗಳಲ್ಲಿ ವಿರಾಜಪೇಟೆ ಕೂಡ ಬರ್ತಾ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿಂದ ಕೂಡ ದಾಖಲೆಗಳನ್ನು ನಾವು ಸಂಗ್ರಹ ಮಾಡಬೇಕಾಗಿದೆ. ಅದರಿಂದ ಇಲ್ಲೇ ಪೊಲೀಸರು ಇವರ ಹತ್ರ ಯುಡಿಆರ್ ನಂಬರ್ ಕೂಡ ತೆಗೆದುಕೊಂಡಿದ್ದಾರೆ. ಅವರು ಕೂಡ ದಾಖಲೆಗಳನ್ನು ಸರಿಪಡಿಸಿಕೊಳ್ತಿದ್ದಾರೆ. ಎಸ್ಐಟಿ ಅವರು ಪೊಲೀಸ್ ಠಾಣೆಗೆ ಬಂದು ದಾಖಲೆಗಳನ್ನು ಸಂಗ್ರಹ ಮಾಡ್ತಾರೆ. ಅದೇ ಸಂದರ್ಭ ಇವರನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಆದರೆ ಒಂದು ವೇಳೆ ಕರೆಯದಿದ್ರೂ ಕೂಡ ಇವರೇ ಹೋಗಿ ದೂರು ದಾಖಲು ಮಾಡಿ. ಸುಜಾತಾ ಭಟ್ರಿಂದ ವಸಂತಿ ಫೋಟೋ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ತನಿಖೆ ಮಾಡೋದಕ್ಕೆ ವಸಂತಿ ಸಹೋದರ ಆಗ್ರಹಿಸಿದ್ದಾರೆ. ಶೀಘ್ರವೇ ವಿರಾಜಪೇಟೆಗೆ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಡೋ ಸಾಧ್ಯತೆ ಇದೆ. ಸುಜಾತಾ ಭಟ್ ಸೇರಿ ಹಲವರನ್ನ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಈ ವಸಂತಿ ಅವರ ಸಹೋದರ ದಾಖಲೆಗಳನ್ನ ಸಂಗ್ರಹಿಸಿ ಆ ದಾಖಲೆಗಳನ್ನು ಆಧರಿಸಿ ಮುಂದಿನ ವಿಚಾರಣೆಗೆ ಸಿದ್ದತೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರು ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ನಂತರ ನನ್ನ ಮಗಳು ಅಲ್ಲ ಅಂತ ಸುಳ್ಳು ಹೇಳಿದಂತ ಅವರೇ ಒಪ್ಕೊಂಡ್ರು. ಆದರೆ ಅವರ ಮೇಲೆ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿ ವಾಸಂತಿ ಅವರ ಸಹೋದರ ವಿಜಯ್ ಅವರು ಆರೋಪ ಮಾಡ್ತಿದ್ದಾರೆ. ಯಾಕಂದ್ರೆ ಇದುವರೆಗೂ ಕೂಡ ಅವರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಮ ಎಸ್ಐಟಿ ಅವರು ತೆಗೆದುಕೊಂಡಿಲ್ಲ ಅಂತ ಹೇಳುವಂತದ್ದು. ಯಾಕಂದ್ರೆ ನಮ್ಮ ಸಹೋದರಿ ಫೋಟೋವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂತ ಆರೋಪ ಮಾಡ್ತಾ ಇದ್ದಾರೆ. ಇದುವರೆಗೂ ಎಸ್ಐಟಿ ಅವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಂತ ಅವರು ಹೇಳ್ತಿರುವಂತದ್ದು. ಆದ್ರಿಂದ ಈಗೆಲ್ಲ ದಾಖಲೆಗಳನ್ನು ನಾವು ಸಿದ್ದತೆ ಮಾಡ್ಕೊಂಡು ಆ ದಾಖಲೆ ಎಲ್ಲ
ತೆಗೆದುಕೊಂಡಾಗ SIT ಅವರಿಗೆ ಕೊಡ್ತೇನೆ, ನಾನು ಕೂಡ SIT ಹೋಗಿ ದೂರು ದಾಖಲು ಮಾಡ್ತೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಂಗಿಯ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಅವ್ರು ಹೇಳ್ತಿರುವಂತದ್ದು. ಅವರು ಒಂದು ವೇಳೆ ಮರ್ಡರ್ ಆಗಿರಬಹುದು ಅಂತ ಹೇಳುವಂತ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರ ಬಾಡಿಯನ್ನು ಕೊಳೆತ ಸ್ಥಿತಿಯಲ್ಲಿ ನದಿಯಲ್ಲಿ ಪತ್ತೆಯಾಗಿರುವಂತದ್ದು. ಇದು ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದ್ರಿಂದ ಅದನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಂತ ಹೇಳುವಂತದ್ದು ಅವರ ಆಗ್ರಹ ಆಗಿದೆ. ಜೊತೆಗೆ SIT ಅವರು ಕೆಲವು ದಿನಗಳಲ್ಲಿ ವಿರಾಜಪೇಟೆ ಕೂಡ ಬರ್ತಾ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿಂದ ಕೂಡ ದಾಖಲೆಗಳನ್ನು ನಾವು ಸಂಗ್ರಹ ಮಾಡಬೇಕಾಗಿದೆ. ಅದರಿಂದ ಇಲ್ಲೇ ಪೊಲೀಸರು ಇವರ ಹತ್ರ UDR ನಂಬರ್ ಕೂಡ ತೆಗೆದುಕೊಂಡಿದ್ದಾರೆ. ಅವರು ಕೂಡ ದಾಖಲೆಗಳನ್ನು ಸರಿಪಡಿಸಿಕೊಳ್ತಿದ್ದಾರೆ. SIT ಅವರು ಪೊಲೀಸ್ ಠಾಣೆಗೆ ಬಂದು ದಾಖಲೆಗಳನ್ನು ಸಂಗ್ರಹ ಮಾಡ್ತಾರೆ. ಅದೇ ಸಂದರ್ಭ ಇವರನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ವೇಳೆ ಕರೆಯದಿದ್ರೂ ಕೂಡ ಇವರೇ ಹೋಗಿ ದೂರು ದಾಖಲು ಮಾಡಿ. ಸುಜಾತ ಭಟ್ರಿಂದ ವಸಂತಿ ಫೋಟೋ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ತನಿಖೆ ಮಾಡೋದಕ್ಕೆ ವಸಂತಿ ಸಹೋದರ ಆಗ್ರಹಿಸಿದ್ದಾರೆ. ಶೀಘ್ರವೇ ವಿರಾಜಪೇಟೆಗೆ SIT ಅಧಿಕಾರಿಗಳು ಭೇಟಿ ಕೊಡೋ ಸಾಧ್ಯತೆ ಇದೆ. ಸುಜಾತ ಭಟ್ ಸೇರಿ ಹಲವರನ್ನ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಈ ವಾಸಂತಿ ಅವರ ಸಹೋದರ ದಾಖಲೆಗಳನ್ನ ಸಂಗ್ರಹಿಸಿ ಆ ದಾಖಲೆಗಳನ್ನು ಆಧರಿಸಿ ಮುಂದಿನ ವಿಚಾರಣೆಗೆ ಸಿದ್ದತೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಅವರು ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ನಂತರ ನನ್ನ ಮಗಳು ಅಲ್ಲ ಅಂತ ಸುಳ್ಳು ಹೇಳಿದಂತ ಅವರೇ ಒಪ್ಕೊಂಡ್ರು. ಆದರೆ ಅವರ ಮೇಲೆ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿ ವಾಸಂತಿ ಅವರ ಸಹೋದರ ವಿಜಯ್ ಅವರು ಆರೋಪ ಮಾಡ್ತಿದ್ದಾರೆ. ಯಾಕಂದ್ರೆ ಇದುವರೆಗೂ ಕೂಡ ಅವರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಮ SIT ಅವರು ತೆಗೆದುಕೊಂಡಿಲ್ಲ ಅಂತ ಹೇಳುವಂತದ್ದು. ಯಾಕಂದ್ರೆ ನಮ್ಮ ಸಹೋದರಿ ಫೋಟೋವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂತ ಆರೋಪ ಮಾಡ್ತಾ ಇದ್ದಾರೆ. ಇದುವರೆಗೂ SIT ಅವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಂತ ಅವರು ಹೇಳ್ತಿರುವಂತದ್ದು. ಆದ್ರಿಂದ ಈಗೆಲ್ಲ ದಾಖಲೆಗಳನ್ನು ನಾವು ಸಿದ್ದತೆ ಮಾಡ್ಕೊಂಡು ಆ ದಾಖಲೆ ಎಲ್ಲ ತೆಗೆದುಕೊಂಡಾಗ SIT ಅವರಿಗೆ ಕೊಡ್ತೇನೆ, ನಾನು ಕೂಡ SIT ಹೋಗಿ ದೂರು ದಾಖಲು ಮಾಡ್ತೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಂಗಿಯ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಅವ್ರು ಹೇಳ್ತಿರುವಂತದ್ದು. ಅವರು ಒಂದು ವೇಳೆ ಮರ್ಡರ್ ಆಗಿರಬಹುದು ಅಂತ ಹೇಳುವಂತ ಅನುಮಾನವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರ ಬಾಡಿಯನ್ನು ಕೊಳೆತ ಸ್ಥಿತಿಯಲ್ಲಿ ನದಿಯಲ್ಲಿ ಪತ್ತೆಯಾಗಿರುವಂತದ್ದು. ಇದು ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದ್ರಿಂದ ಅದನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಂತ ಹೇಳುವಂತದ್ದು ಅವರ ಆಗ್ರಹ ಆಗಿದೆ. ಜೊತೆಗೆ SIT ಅವರು ಕೆಲವು ದಿನಗಳಲ್ಲಿ ವಿರಾಜಪೇಟೆ ಕೂಡ ಬರ್ತಾ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಇಲ್ಲಿಂದ ಕೂಡ ದಾಖಲೆಗಳನ್ನು ನಾವು ಸಂಗ್ರಹ ಮಾಡಬೇಕಾಗಿದೆ. ಅದರಿಂದ ಇಲ್ಲೇ ಪೊಲೀಸರು ಇವರ ಹತ್ರ UDR ನಂಬರ್ ಕೂಡ ತೆಗೆದುಕೊಂಡಿದ್ದಾರೆ. ಅವರು ಕೂಡ ದಾಖಲೆಗಳನ್ನು ಸರಿಪಡಿಸಿಕೊಳ್ತಿದ್ದಾರೆ. SIT ಅವರು ಪೊಲೀಸ್ ಠಾಣೆಗೆ ಬಂದು ದಾಖಲೆಗಳನ್ನು ಸಂಗ್ರಹ ಮಾಡ್ತಾರೆ. ಅದೇ ಸಂದರ್ಭ ಇವರನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಆದ್ರೆ ಒಂದು ವೇಳೆ ಕರೆಯದಿದ್ರೂ ಕೂಡ ಇವರೇ ಹೋಗಿ ದೂರು ದಾಖಲು ಮಾಡಿ. ಸುಜಾತ ಭಟ್ರಿಂದ ವಸಂತಿ ಫೋಟೋ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ತನಿಖೆ ಮಾಡೋದಕ್ಕೆ ವಸಂತಿ ಸಹೋದರ ಆಗ್ರಹಿಸಿದ್ದಾರೆ. ಶೀಘ್ರವೇ ವಿರಾಜಪೇಟೆಗೆ SIT ಅಧಿಕಾರಿಗಳು ಭೇಟಿ ಕೊಡೋ ಸಾಧ್ಯತೆ ಇದೆ. ಸುಜಾತ ಭಟ್ ಸೇರಿ ಹಲವರನ್ನ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಈ ವಾಸಂತಿ ಅವರ ಸಹೋದರ ದಾಖಲೆಗಳನ್ನ ಸಂಗ್ರಹಿಸಿ ಆ ದಾಖಲೆಗಳನ್ನು ಆಧರಿಸಿ ಮುಂದಿನ ವಿಚಾರಣೆಗೆ ಸಿದ್ದತೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತ ಭಟ್ ಅವರು ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿ ನನ್ನ ಮಗಳು ಅಂತ ಹೇಳಿದ್ರು. ನಂತರ ನನ್ನ ಮಗಳು ಅಲ್ಲ ಅಂತ ಸುಳ್ಳು ಹೇಳಿದಂತ ಅವರೇ ಒಪ್ಕೊಂಡ್ರು. ಆದರೆ ಅವರ ಮೇಲೆ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳಿ ವಾಸಂತಿ ಅವರ ಸಹೋದರ ವಿಜಯ್ ಅವರು ಆರೋಪ ಮಾಡ್ತಿದ್ದಾರೆ. ಯಾಕಂದ್ರೆ ಇದುವರೆಗೂ ಕೂಡ ಅವರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಕ್ರಮ SIT ಅವರು ತೆಗೆದುಕೊಂಡಿಲ್ಲ ಅಂತ ಹೇಳುವಂತದ್ದು. ಯಾಕಂದ್ರೆ ನಮ್ಮ ಸಹೋದರಿ ಫೋಟೋವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂತ ಆರೋಪ ಮಾಡ್ತಾ ಇದ್ದಾರೆ. ಇದುವರೆಗೂ SIT